ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ವಾರದ ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ಏನಂತ ನೋಡೋಣ. ಸೊ 19th July 2020 ಆನ್ ದ ಸ್ಟಾರ್ಟಿಂಗ್ ಡೇ ಆಫ್ ದಿ ವೀಕ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ಈ ನಮ್ಮ ವಿಡಿಯೋಗೆ ಟೈಟ್ಲ್ ಕೊಟ್ಟಿದ್ದೀನಿ, ನಮ್ಮನ್ನು ಮರಳು ಮಾಡುವುದೇ ನಿಫ್ಟಿಯ ಒಂದು ಬ್ರೇಕ್ಔಟ್. ಸೊ ಲಾಸ್ಟ್ ವೀಕ್ ಒಂದು ಬ್ರಿಲಿಯಂಟ್ ಒಂದು ಬ್ರೇಕ್ಔಟ್ ಕೊಡ್ತು ಅಂತ ಹೇಳ್ಬೋದು. ಬಟ್ ಅದು ಸಸ್ಟೈನ್ ಆಗಿಲ್ಲ ಅನ್ನೋದು ಒಂದು ಕನ್ಸರ್ನ್ ಅನ್ನೋದು ಬಿಟ್ರೆ, ಬಟ್ ಓವರ್ ಆಲ್ ಮಾರ್ಕೆಟ್ ವಾಸ್ ಇನ್ ವೆರಿ ಗುಡ್ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ವೀಕ್ ನ ಒಂದು ಮಾರ್ಕೆಟ್ ನ ಏನ್ ಕ್ಲೋಸ್ ಆಗಿದೆ, ಆ ಒಂದು ನಿಫ್ಟಿ ಒಂದು ಅನಾಲಿಸಿಸ್ ನೋಡ್ಬಿಟ್ರೆ ವೀಕ್ಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ಸೊ 233 ಪಾಯಿಂಟ್ ಅಲ್ಲಿ ಒಂದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು, ವಿಚ್ ಇಸ್ 1.5%, ವಿಚ್ ಇಸ್ ಅ ಬ್ರಿಲಿಯಂಟ್ ಪರ್ಸೆಂಟೇಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಓವರ್ ಆಲ್ ನೀವು ಕೇಳಿದ್ರೆ ಅದ್ರ ಜೊತೆಗೆ ನಾನು ಲಾಸ್ಟ್ ವೀಕ್ ಒಂದು ರೇಂಜ್ ಕೊಟ್ಟಿದ್ದೆ, ಅರೌಂಡ್ 400 ಪಾಯಿಂಟ್ಸ್ ಅನ್ನು ರೇಂಜ್ ಕೊಟ್ಟಿದ್ದೆ. ನೀವು ನೋಡ್ಬೋದು ಓವರ್ ಆಲ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಸೊ ಓಪನಿಂಗ್ ಒಂದು ಬ್ರಿಲಿಯಂಟ್ ಓಪನಿಂಗ್ ಕೊಡ್ತು, ಅದರ ಜೊತೆಗೆ ಒಂದು ಕ್ಲೋಸಿಂಗ್ ಸಹ ಚೆನ್ನಾಗಿ ಕೊಟ್ಟಿದೆ. ಬಟ್ ಒಂದೇ ಕನ್ಸರ್ನ್ ಏನಂತ ಹೇಳಿದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದು ಕೊಟ್ಟಿದೆ ಒಂದು ಒಳ್ಳೆ ಒಂದು ನೀವು ನೋಡ್ಬೋದು ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಶನ್ ಯಾವ ರೀತಿ ಆಗಿದೆ ಅಂತ, ಒಂದು ಕಂಪ್ಲೀಟ್ ಒಂದು ರೇಂಜ್ ಬಾಂಡ್ ಅಲ್ಲೇ ಒಂದು ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಸುಮಾರು ತಿಂಗಳುಗಳ ಕಾಲ ನೀವು ನೋಡ್ಬೋದು, ಸುಮಾರು ವಾರಗಳ ಕಾಲ ನೋಡ್ಬೋದು ಇದೇ ರೇಂಜ್ ಅಲ್ಲಿ ಆಗ್ತಿದೆ. ಸೊ ನಾನು ಆಡಿಯೋ ಹೇಳ್ದಂಗೆ ಇದು ಬ್ರೇಕ್ ಆಗಿ ಸಸ್ಟೈನ್ ಆಗೋ ಗಂಟ ನಾವು ನಿಫ್ಟಿ ಮತ್ತೊಂದು ಹೈ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು ಸಪೋರ್ಟ್ ಏನಕ್ಕೆ ಈ ರೀತಿ ಒಂದು ಅಪ್ ಟ್ರೆಂಡ್ ಹೋಯ್ತು ಅಂತ ಒಂದು ನಿಮ್ಗೆ ಏನೋ ಡೌಟ್ ಬಂತು ಅಂದ್ರೆ, ಅದು ಬ್ಯಾಂಕ್ ನಿಫ್ಟಿ ಒಂದು ಸಪೋರ್ಟ್ ಇಂದ ನಿಫ್ಟಿ ಒಂದು ಹೈಯೆಸ್ಟ್ ಹೋಯ್ತು ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳಿದೆ ಹಿಂದಿನ ವೀಕ್ಗಳಲ್ಲಿ ಬ್ಯಾಂಕ್ ನಿಫ್ಟಿ ಏನಾದ್ರು 36,000 ಕ್ರಾಸ್ ಆಯ್ತು ಅಂತ ಹೇಳಿದ್ರೆ, ಅಥವಾ ಹತ್ತತ್ರ ಆ ರೇಂಜ್ ಹೋಯ್ತು ಅಂದ್ರೆ ನಿಫ್ಟಿ ಒಂದು ಹೈ ಟೈಮ್ ಫ್ರೇಮ್ ಅಥವಾ ಒಂದು ಮತ್ತೊಂದು ಆಲ್ ಟೈಮ್ ಹೈ ಹೋಗ್ಬೋದು ಅಂತ ಹೇಳಿದ್ರೆ ಅದೇ ರೀತಿ ಪರ್ಫಾರ್ಮೆನ್ಸ್ ಆಗಿದೆ. ನೀವು ನೋಡ್ಬೋದು ಡೈಲಿ ಟೈಮ್ ಫ್ರೇಮ್ ನ ಒಂದು ಅನಾಲಿಸಿಸ್ ನೋಡಿದ್ರು ಇದೇ ನೋಡ್ಬೋದು. ಒಂದು ನಿಮಿಷ ನಿಮ್ಗೊಂದು ಲೇಸರ್ ಪಾಯಿಂಟರ್ ತಗೊಂಡ್ಬಿಡ್ತೀನಿ, ಸೊ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನೋಡ್ಬೋದು ಓವರ್ ಆಲ್ ನೀವು ಮಾರ್ಕೆಟ್ ನೋಡಿ ಡೌನ್ ಬಂತು, ಅಪ್ ಬಂತು, ಡೌನ್ ಬಂತು, ಅಪ್ ಬಂತು, ಒಂದು ಹೈಯರ್ ಹೈ ಫಾರ್ಮೇಷನ್ ಆಗಿದೆ, ಹೈಯರ್ ಲೋ ಫಾರ್ಮೇಷನ್ ಆಗಿದೆ, ಹೈಯರ್ ಹೈ ಫಾರ್ಮೇಷನ್ ಒಂದು ಸ್ವಲ್ಪ ಒಂದು ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು ಓವರ್ ಆಲ್ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್, ಈ ರೀತಿ ಒಂದು ಅಪ್ ಟ್ರೆಂಡ್ ಕೊಟ್ಟಿದ್ರು ಸಹ ಪ್ರತಿದಿನ. ಬಟ್ ಫ್ರೈಡೆ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮೇಷನ್ ಕೈಂಡ್ ಆಫ್ ಒಂದು ಹೇಳಿದ ಒಂದು ಹ್ಯಾಂಗಿಂಗ್ ಮೆನ್ ಕೈಂಡ್ ಆಫ್ ಫಾರ್ಮೇಷನ್ ಇದೆ ಅಂದ್ರೆ ಸ್ವಲ್ಪ ಒಂದು ಕ್ಯಾಡಿನ ಪ್ರೆಷರ್ ಇದ್ರೂ ಸಹ ಕ್ಲೋಸಿಂಗ್ ನೆಗೆಟಿವ್ ಅಲ್ಲಿ ಆಗಿರೋದ್ರಿಂದ ಸ್ವಲ್ಪ ಒಂದು ವೆಯ್ಟ್ ಮಾಡಿ ನೋಡ್ಬೇಕು. ನೀವು ಓವರ್ ಆಲ್ ನೀವು ಕ್ಲೋಸಿಂಗ್ ನೋಡಿದ್ರೆ ವಿಚ್ ಫ್ರೈಡೆ ಒಂದು ಕ್ಲೋಸಿಂಗ್ ನೋಡಿದ್ರೆ ಇಟ್ಸ್ ಜಸ್ಟ್ ಎ ನ್ಯೂಟ್ರಲ್ ಕೈಂಡ್ ಆಫ್ ಒಂದು ಡೋಜಿ ಅಂತಾನೆ ಹೇಳ್ಬೋದು. ಸೊ ಕ್ಯಾಂಡಲ್ ಸ್ಟಿಕ್ಸ್ ಯಾವ್ದೇ ರೀತಿಯ ಫಾರ್ಮೇಷನ್ ಆದ್ರೂ ಓವರ್ ಆಲ್ ಓಪನಿಂಗ್ ಕ್ಲೋಸಿಂಗ್ ನೋಡಿದ್ರೆ ಜಸ್ಟ್ 0.8 ಪಾಯಿಂಟ್ ಅಲ್ಲಿ ಒಂದು ಕ್ಲೋಸ್ ಆಗಿದೆ ಅನ್ನೋದು ಬಿಟ್ರೆ ನಥಿಂಗ್ ಬಿಗ್ ಡೀಲ್ ಆನ್ ಫ್ರೈಡೇಸ್ ಕ್ಲೋಸ್. ಬಟ್ ಓವರ್ ಆಲ್ ನೀವು ನೋಡಿದ್ರೆ ಈ ಒಂದು ರೆಡ್ ಲೈನ್ ಏನ್ ಕಾಣಿಸ್ತೀವಿ, ಆ ಒಂದು ರೆಡ್ ಲೈನ್ ಮೇಲೆ ಕ್ಲೋಸ್ ಆಗಿರೋದು ಸ್ವಲ್ಪ ಒಂದು ಗುಡ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು, ಪ್ರೊವೈಡೆಡ್ ಇದೇ ಕಂಟಿನ್ಯೂ ಆದ್ರೆ ಅಪ್ಕಮಿಂಗ್ ವೀಕ್ ಅಲ್ಲಿ. ಸೊ ಇದು ನಮ್ಮ ನಿಫ್ಟಿ ಒಂದು ಅನಾಲಿಸಿಸ್. ನೆಕ್ಸ್ಟ್ ಬಂದು ಬ್ಯಾಂಕ್ ನಿಫ್ಟಿ ಒಂದು ಸೂಪರ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತಾನೆ ಹೇಳ್ಬೋದು. ಸೊ HDFC ಟ್ವಿನ್ಸ್, HDFC ಬ್ಯಾಂಕ್ ಮತ್ತೆ HDFC ಒಂದು ಪ್ಯಾರೆಂಟ್ ಕಂಪನಿ ಏನಿದೆ ಅದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳ್ಬೋದು. ಸೊ ರಿಲಯನ್ಸ್ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಅಪ್ ಒಂದು ಡೌನು, ನೆಗೆಟಿವ್, ಬುಲ್ಲಿಶ್, ಬೆರಿಶ್ ಇರುತ್ತೆ ಸ್ವಲ್ಪ, ಅದರಿಂದ ಆ ರೀತಿ ಇದ್ದಿದ್ರಿಂದ ನಿಫ್ಟಿ ಒಂದು 60,000 ಟಚ್ ಕ್ರಾಸ್ ಆಗೋದು ಸ್ವಲ್ಪ ಒಂದು ಡೌಟ್ ಆಯ್ತು ಅಂತ ಹೇಳ್ಬೋದು. ಮತ್ತೊಂದು ಪಾಯಿಂಟ್ ಹೇಳೋದು ಮಾಡ್ತಾ ಇದ್ದಾರೆ ನಾನು ನಿಮ್ಗೆ, ಈ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಪಾಟ್ ಬಂದು 15,962 ಟಚ್ ಆಗಿದ್ರು ಹೈಯೆಸ್ಟ್ ಹೋಗಿದ್ರು, ಫ್ಯೂಚರ್ ಬಂದು 15,970 ಅಲ್ಲಿ ಒಂದು ಹೈಯೆಸ್ಟ್ ಹೋಗಿದೆ ಅಂತ ಹೇಳ್ಬೋದು. ಅದೇ ಅದರ ಜೊತೆಗೆ ಬ್ಯಾಂಕ್ ನಿಫ್ಟಿ ಒಂದು ಹೈಯೆಸ್ಟ್ ನೋಡ್ರೆ 35,985 ಒಂದು ಹೈಯೆಸ್ಟ್ ಹೋಗಿದೆ, ಅದು ಸ್ಪಾಟ್ ಅಲ್ಲಿ. ಬಟ್ ಫ್ಯೂಚರ್ ಅಲ್ಲಿ ನೋಡಿದ್ರೆ 36,075 ಪಾಯಿಂಟ್ಸ್ ಗಂಟೆ ಹೋಗಿದೆ. ಸೊ ಅಲ್ಲಿಗೆ ಏನಂತ ಹೇಳಿದ್ರೆ 36,000 ಇನ್ನು ನಮ್ಮ ಒಂದು ಟೇಬಲ್ ಮೇಲೆ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಓವರ್ ಆಲ್ ಒಂದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ 679 ಪಾಯಿಂಟ್ಸ್ ಒಂದು ಹೈಯೆಸ್ಟ್ ಒಂದು ಕ್ಲೋಸಿಂಗ್ ಮಾಡೋದ್ರಿಂದ ವಿಚ್ ಇಸ್ ಕ್ಲೋಸ್ ಟು 1.95% ಅಲ್ಲಿ ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳ್ಬೋದು, ವಿಚ್ ಇಸ್ ಬ್ರಿಲಿಯಂಟ್ ಪ್ರಾಫಿಟ್. ಆಲ್ರೆಡಿ ಹೇಳಿದ್ನಲ್ಲ, ಬಿಕಾಸ್ ಆಫ್ HDFC ಬ್ಯಾಂಕ್ ಅಂತ ಹೇಳ್ಬೋದು. ಓಕೆ, ಸೊ ನಿಫ್ಟಿಗೆ ಏನು ಒಂದು ಸಪೋರ್ಟ್ ಕೊಡ್ತದೆ ಅಂದ್ರೆ HDFC ಬ್ಯಾಂಕ್, ಅದ್ರ ಜೊತೆಗೆ HDFC ಎರಡೊಂದು ಸಪೋರ್ಟ್ ಕೊಟ್ಟಿದ್ದರಿಂದ ನಿಫ್ಟಿ ಒಂದು ತಕ್ಕ ಮಟ್ಟಿಗೆ ಒಂದು ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನು ಹೇಳಿದೆ ಸುಮಾರು ಒಂದು ಹೈ ಟೈಮ್ ಫ್ರೇಮ್ 15,900 ಒಂದು 15,800 ಒಂದು ಕಾಲ್ ಸೈಡ್ ಒಂದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದ್ರು ಸಹ ಒಂದು ಕಾಲ್ ರೈಟರ್ಸ್ ಯಾರು ಮಾಡಿದ್ರೆ ಎಲ್ಲ ಒಂದು ಅಂದ್ರೆ ಒಂದು ಶಾರ್ಟ್ ಕವರಿಂಗ್ ಮಾಡಕ್ ಶುರು ಮಾಡಿದಾಗಿಂದ ಸೊ ನಿಫ್ಟಿ ಒಂದು ಹೈಯೆಸ್ಟ್ ಹೋಯ್ತು ಅಂತ ಹೇಳ್ಬೋದು. ಸಿಮಿಲರ್ ಫಾರ್ ಅವರ್ ಬ್ಯಾಂಕ್ ನಿಫ್ಟಿ ಆಲ್ಸೋ. ಓಕೆ, ಸೊ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಒಂದು ಓವರ್ ಆಲ್ ನೋಡಿ 36,000 ಕ್ರಾಸ್ ಆಗಿ ಸಸ್ಟೈನ್ ಆದ್ರೇನೆ ನಮಗೆ ಮತ್ತೊಂದು ಹಾಲ್ ಟೈಮ್ ಆಗಿ ನೋಡಕ್ಕಾಗುತ್ತೆ. ನೀವು ನೋಡ್ಬೋದು ಒಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ಒಂದು ಬುಲಿಶ್ ಕ್ಯಾಂಡಲ್ ಕೊಟ್ಟರು ಸಹ ಕ್ಲೋಸಿಂಗ್ ನೋಡ್ಬೋದು ಹಿಂದಿನ ಒಂದು ಇಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ ಇದೆ, ಅದರ ರೆಸಿಸ್ಟೆನ್ಸ್ ಓವರ್ ಆಲ್ ಆ ಲೆವೆಲ್ ಟಚ್ ಆಗಿದೆ ಅಂತ ಹೇಳ್ಬೋದು. ಸೊ ಡೈಲಿ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ನೀವು ನೋಡ್ಬೋದು ಫ್ರೈಡೆ ಆಲ್ರೆಡಿ ಹೇಳ್ದಂಗೆ ಒಂದು
ಪೋರ್ ಪರ್ಫಾರ್ಮೆನ್ಸ್ ಕೊಡ್ತು ನಮ್ಮ ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ನಿಫ್ಟಿ 0.08 ಅಥವಾ ಓವರ್ ಆಲ್ ಒಂದು ಝೀರೋ ಒಂದು ಮೂವ್ಮೆಂಟ್ ಆಗಿದ್ರು ಸಹ ಫ್ರೈಡೆ ಬ್ಯಾಂಕ್ ನಿಫ್ಟಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಹೇಳ್ಬೋದು. ದಟ್ ಈಸ್ 155 ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದೆ, ವಿಚ್ ಇಸ್ ಅ ವೆರಿ ಬ್ಯಾಡ್. ಬಿಕಾಸ್ ಆಲ್ರೆಡಿ ಹೇಳಿದ್ನಲ್ಲ, ನಿಫ್ಟಿ ಅಪ್ ಹೋಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಸಹ ಅಪ್ ಹೋಗ್ಬೇಕು. ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋಲಿ ಒಂದು ಡೋ ಥಿಯರಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಅದು ಸಿಮಿಲರ್ ಆಗಿ ನಿಮ್ಗೆ ಇಲ್ಲಿ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಒಂದು ಅಪ್ ಟ್ರೆಂಡ್ ಹೋಯ್ತಿತ್ತು ಅಂದ್ರೆ ಅದ್ರ ಜೊತೆಗೆ ಇರುವಂತಹ ಮತ್ತೊಂದು ಒಂದು ಇಂಡೆಕ್ಸ್ಗಳು ಸಹ ಅದೇ ರೀತಿ ಹೋದ್ರೆ ಒಂದು ಅಪ್ ಟ್ರೆಂಡ್, ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಹೇಳಿದಂಗೆ ನೋಡಿ, ಈ ರೇಂಜ್ ಅಲ್ಲೇ ನೀವು ನೋಡ್ಬೋದು ಓವರ್ ಆಲ್ ಮಾರ್ಕೆಟ್ ನ ಒಂದು ಸೆಂಟಿಮೆಂಟ್ ನೀವು ನೋಡ್ಬೋದು ಇದೇ ರೇಂಜ್ ಅಲ್ಲೇ ಒಂದು ಟ್ರೇಡ್ ಆಗ್ತಿರೋದ್ರಿಂದ ಇದೇನಾದ್ರೂ ಟಚ್ ಆಗಿ ಕ್ಲೋಸ್ ಆದ್ರೇನೆ ನಮಗೆ ತುಂಬಾ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ 36,000 ಕ್ರಾಸ್ ಆಗಿ 37,000 ಹೋಗೋಕೆ ಒಂದು ಹೆಲ್ಪ್ ಆಗುತ್ತೆ. ಇದೇನಾದ್ರು 36,000 ಸಸ್ಟೈನ್ ಆಯ್ತು ಅಂದ್ರೆ ಅಪ್ಕಮಿಂಗ್ ವೀಕ್ ಅಲ್ಲಿ ನಿಫ್ಟಿ ಹೇಳ್ತಾ ಇದ್ದೀನಿ 16,150ಗೆ ಆರಾಮಾಗಿ ಟಚ್ ಆಗುತ್ತೆ. ಬಟ್ ಸಸ್ಟೈನ್ ಆಗೋ ಸ್ವಲ್ಪ ಡೌಟ್ ಇದೆ. 16,150 ಅದು ಬಿಟ್ರೆ 16,050 ಈ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ, ಪ್ರೊವೈಡೆಡ್ ನಮ್ಮ ಬ್ಯಾಂಕ್ ನಿಫ್ಟಿ ಸಹ ಸಪೋರ್ಟ್ ಮಾಡಿದ್ರೆ. ಓಕೆ, ಸೊ ಅದರ ಬಿಗ್ ಬಾಯ್ಸ್ ನೀವು ಕೇಳಿದ್ರೆ ಬ್ಯಾಂಕ್ ನಿಫ್ಟಿಲಿ ಯಾರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ HDFC ಬ್ಯಾಂಕ್, ಅದ್ರ ಜೊತೆಗೆ ICICI ಬ್ಯಾಂಕ್. ಸೊ ಕೋಟಕ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಸ್ವಲ್ಪ ಒಂದು ಪೂವರ್ ಇದ್ರು, ಬಟ್ ಓವರ್ ಆಲ್ ICICI ಬ್ಯಾಂಕ್, HDFC ಬ್ಯಾಂಕ್ ಆಸ್ ಆಫ್ ನೌ ಇಟ್ಸ್ ವೆರಿ ಗುಡ್ ಸ್ಟಾಕ್ಸ್ ಫಾರ್ HDFC ಬ್ಯಾಂಕ್ ಇಂಡೆಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಅಪ್ಕಮಿಂಗ್ ವೀಕ್ ಅಲ್ಲಿ ಒಂದು ಇನ್ಫಾರ್ಮೇಶನ್, ಒಂದು ಟಾಪ್ ಇನ್ಫಾರ್ಮೇಶನ್ ನೋಡ್ಬಿಟ್ರೆ HDFC ಬ್ಯಾಂಕ್ ನ ಒಂದು ಅರ್ನಿಂಗ್ಸ್ ಏನು ಅನೌನ್ಸ್ಮೆಂಟ್ಸ್ ಆಗಿದೆ, ಅದರ ಒಂದು ಎಫೆಕ್ಟ್ ಸ್ವಲ್ಪ ಅಪ್ಕಮಿಂಗ್ ವೀಕ್ ಪ್ರಾಬ್ಲಿ ಮಂಡೇ ಟ್ಯೂಸ್ಡೇ ಸಹ ಸ್ವಲ್ಪ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನು ಆಲ್ರೆಡಿ ವೀಕ್ಲಿ ಟೈಮ್ ಫ್ರೇಮ್ ಬೇಸಿಸ್ ಅಲ್ಲಿ ನೋಡಿದ್ದು ಆಲ್ರೆಡಿ ಒಂದು 20 rupees ಅಪ್ ಟ್ರೆಂಡ್ ಆಗಿದೆ. ಕ್ಲೋಸ್ ಟು 1.5% HDFC ಬ್ಯಾಂಕ್ ಅಪ್ ಟ್ರೆಂಡ್ ಆಗಿರೋದ್ರಿಂದ ಪ್ರಾಬಬಲಿ ನಾಳಿನ ಒಂದು ಮಾರ್ಕೆಟ್ ಫಸ್ಟ್ ಆಫ್ ಹತ್ರ ಒಂದು 11 o'clock ಅಷ್ಟರಲ್ಲಿ ಒಂದು HDFC ಬ್ಯಾಂಕ್ ಒಂದು ಪರ್ಫಾರ್ಮೆನ್ಸ್ ಬ್ಯಾಂಕ್ ನಿಫ್ಟಿ ಮೇಲೆ ಬೀಳ್ಬೋದು ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಆಫ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುವಂತ ಚಾನ್ಸಸ್ ಇರುತ್ತೆ HDFC ಬ್ಯಾಂಕ್ ಅಲ್ಲಿ. ಅದ್ರ ಜೊತೆಗೆ ಜಸ್ಟ್ ಡೈಲ್ ನ ಒಂದು ಸ್ಟಾಕ್ ಏನಿದೆ ಅಥವಾ ಕಂಪನಿನೇ ಅದನ್ನ ರಿಲಯನ್ಸ್ ಅವ್ರು ಅಕ್ವಿಸಿಷನ್ ಮಾಡಿದ್ರೆ ಕ್ಲೋಸ್ ಟು 66% ನ ಒಂದು ಅಕ್ವಿಷನ್ ಮಾಡಿದ್ರೆ ಐ ಥಿಂಕ್ ಡೀಲ್ ಕ್ಲೋಸ್ ಟು 5,000 crores ಅಂತ ಸಮಥಿಂಗ್ ಏನೋ ಇದೆ ಅಂತ ಅನ್ಕೊಂತೀನಿ. ಸೊ ಇದರ ಒಂದು ನ್ಯೂಸ್ ಸಹ ರಿಲಯನ್ಸ್ ಮೇಲೆ ಪ್ರಾಬ್ಲಿ 2 ದಿವಸ ಎಫೆಕ್ಟ್ ಆಗಿರುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇದು ಸಹ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಸೊ ಇದನ್ನ ಕನ್ಫರ್ಮೇಶನ್ ಆಗಿ ಮತ್ತೆ ಒಂದು ರಿಲಯನ್ಸ್ ಏನಾದ್ರು ಜಸ್ಟ್ ಡೈಲ್ ಅಕ್ವಿಸಿಷನ್ಸ್ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಒಂದು 66 ಆಲ್ರೆಡಿ ಇದೆ ಅಂತ ಅನ್ಕೊಂತೀನಿ. ಸೊ 70-80% ಏನಾದ್ರು ಹೋಯ್ತು ಅಂದ್ರೆ ರಿಲಯನ್ಸ್ ಸ್ಟಾಕ್ ಮತ್ತೊಂದು ಆಲ್ ಟೈಮ್ ಹೈ ಟಚ್ ಮಾಡುವಂತ ಚಾನ್ಸಸ್ ಇದೆ ಆಸ್ ಆಫ್ ನೌ. ಓಕೆ, ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಆಲ್ರೆಡಿ ನಾನು ಹೇಳಿದಂಗೆ ವ್ಯಾಕ್ಸಿನೇಷನ್ ಡ್ರೈವ್ ಒಂದು ಸುಮಾರು ಕಡೆ ನಡೀತಿರೋದ್ರಿಂದ ಆಸ್ ಆಫ್ ನೌ 40 crores ನ ಒಂದು ಸಿಟಿಸನ್ಸ್ ನಮ್ಮ ಇಂಡಿಯಾದಲ್ಲಿ ಅವರು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದ್ರಿಂದ ಓವರ್ ಆಲ್ 130 crores ಏನ್ ಪಾಪ್ಯುಲೇಷನ್ ಇದೆ ಆ ಒಂದು ಲೆವೆಲ್ಗೆ ರೀಚ್ ಆಗ್ತಾ ಒಂದು ಕೊರೋನಾ ವೈರಸ್ ನ ಒಂದು ಎಂಡ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಟ್ ವೇರಿಯಂಟ್ ಏನೇನು ಬರ್ತಿದೆ, ಒಂದು ಡೆಲ್ಟಾ ಪ್ಲಸ್ ಝೀಕಾ ಈ ರೀತಿ ಒಂದು ವೇರಿಯಂಟ್ ಗಳು ಬರ್ತಿದೆ, ಅದ್ರ ಸ್ವಲ್ಪ ಒಂದು ಕನ್ಸರ್ನ್ ಇದೆ ಅನ್ನೋದು ಬಿಟ್ರೆ ಸೊ ಮಾರ್ಕೆಟ್ ಇಸ್ ಓಕೆ ವಿತ್ ದಿಸ್ ಕೈಂಡ್ ಆಫ್ ವೈರಸಸ್ ಆಸ್ ಆಫ್ ನೌ ಅಂತ ನನ್ನ ಒಂದು ಸೆಂಟಿಮೆಂಟ್ ಅನಾಲಿಸಿಸ್ ಹೇಳ್ತಿದೆ. ಅದ್ರ ಜೊತೆಗೆ ಅರ್ನಿಂಗ್ ಸೀಸನ್ ಶುರು ಆಗಿರೋದ್ರಿಂದ ಸುಮಾರು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅರ್ನಿಂಗ್ಸ್ ಅನೌನ್ಸ್ಮೆಂಟ್ ಮಾಡೋದ್ರಿಂದ ನಿಫ್ಟಿ ಮೇಲೆ ಒಂದು ಕಣ್ಣಿಡಿ, ಅದ್ರ ಜೊತೆ ಬ್ಯಾಂಕ್ ನಿಫ್ಟಿ ಮೇಲೆ ಕಣ್ಣಿಡಿ, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನ ಪರ್ಫಾರ್ಮೆನ್ಸ್ ಮಾಡ್ತಂದ್ರೆ ಆಬ್ವಿಯಸ್ಲಿ ನಮ್ಮ ನಿಫ್ಟಿ ಸಹ ಪರ್ಫಾರ್ಮೆನ್ಸ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ IPO ಒಂದು ಧಮಾಕ, ಒಂದು IPO ಮೂವಿ ಒಂದು ಸೀಸನ್ ಅಂತ ಹೇಳ್ಬೋದು. ಸೊ ತತ್ವ ಚಿಂತನ್ ಫಾರ್ಮಾ ಕೆಮ್ ಅನ್ನೋ ಒಂದು ಕಂಪನಿ ಓಪನಿಂಗ್ ಆಗಿದೆ. ಸೊ ಇದು ಸಹ ಓಪನಿಂಗ್ ಆಗಿ ಅರೌಂಡ್ 70 minutes ಅಥವಾ 1 hour ಇಂದ 1 hour 10 minutes ಅಲ್ಲಿ ಫುಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ. ಆಲ್ಮೋಸ್ಟ್ 4.5% 5 times ಸಬ್ಸ್ಕ್ರಿಪ್ಷನ್ ಆಗಿರೋದ್ರಿಂದ ಪ್ರಾಬಬಲಿ ಇದು ಒನ್ ಆಫ್ ದ ಬೆಸ್ಟ್ ಒಂದು IPO ಅಂತ ಹೇಳ್ಬೋದು. ನೀವು ಸಹ ಸಬ್ಸ್ಕ್ರಿಪ್ಷನ್ ಮಾಡಕ್ಕೆ ಪ್ಲಾನ್ ಮಾಡಬಹುದು. ಅದ್ರ ಜೊತೆಗೆ GR ಇನ್ಫ್ರಾ ಪ್ರಾಜೆಕ್ಟ್ ಮತ್ತೆ ಕ್ಲೀನ್ ಸೈನ್ಸ್ ಅಂಡ್ ಟೆಕ್ ಲಿಸ್ಟಿಂಗ್ ಒಂದು ಕಂಪನಿ ಒಂದು IPO ಲಿಸ್ಟಿಂಗ್ ಆಗುವಂತ ಒಂದು ಟೈಮ್ ಇದೆ. ಅದು 19th ಲಿಸ್ಟ್ ಆಗುತ್ತೆ, ನಾಳೆ ಲಿಸ್ಟಿಂಗ್ ಆಗುವಂತ ಒಂದು ಸೀಸನ್ ಇರೋದ್ರಿಂದ ಪ್ರಾಬಬ್ಲಿ ಎರಡು ಸಹ ಒಂದು ಸೂಪರ್ ಡೂಪರ್ ಒಂದು ಬಂಪರ್ ಒಂದು ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಇದೆ. ಆಸ್ ಆಫ್ ನೋ ಗ್ರೇ ಮಾರ್ಕೆಟ್ ಒಂದು ಪ್ರೀಮಿಯಂ ನೋಡಿದ್ರೆ ಕ್ಲೋಸ್ ಟು 60-70% ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ. ಅದು ಓಪನಿಂಗ್ ಅಲ್ಲಿ, ಅದು ಅಕಸ್ಮಾತ್ ಏನಾದ್ರು ಓಪನಿಂಗ್ ಆಗಿ ಮತ್ತೆ ಬೈಯಿಂಗ್ ಪ್ರೆಷರ್ ಬಂತು ಅಂದ್ರೆ ಪ್ರಾಬಬಲಿ ನಾಳಿನ ಈ ಒಂದು ಎರಡು ಸ್ಟಾಕ್ IPO ಲಿಸ್ಟಿಂಗ್ ಡಬಲ್ 100% ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನ್ನ ಒಂದು ರಿಸರ್ಚ್ ಹೇಳ್ತಿದೆ. ಅದ್ರ ಜೊತೆಗೆ ಝೊಮ್ಯಾಟೊ IPO ಕ್ಲೋಸ್ ಆಗಿದೆ. ಸೊ ಆಲ್ರೆಡಿ ಹೇಳಿದೆ ಟೊಮೆಟೊ. ಸೊ ಒಂದು ಸ್ವಲ್ಪ ಅಲ್ಲಿ ನೆಗೆಟಿವ್ ನ್ಯೂಸ್ ಇದ್ರೂ ಸಹ ಸುಮಾರೊಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್, ಅದರ ಜೊತೆಗೆ ಕೆಲವೊಂದು ರಿಟೇಲರ್ ಸಹ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರಿಂದ ಪ್ರಾಬಬಲಿ ಈ ಒಂದು ಸ್ಟಾಕ್ ಅಲ್ಲಿ ಅಪ್ಕಮಿಂಗ್ ವೀಕ್ ಅಲ್ಲಿ ಒಂದು ಅಲಾಟ್ಮೆಂಟ್ ಸ್ಟೇಟಸ್ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಇದೆ. ಬಟ್ ಆಸ್ ಆಫ್ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಸ್ವಲ್ಪ ಪಾಸಿಟಿವ್ ಇದೆ ಅಂತ ನಾನು ನೋಡ್ತಿದ್ದೆ. ಬಟ್ ನೋಡ್ಬೇಕು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಕ್ಸ್ಟ್ ಹೋಗ್ತಾ ಯಾವ ರೀತಿ ಕಂಟಿನ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ರಿಯಾಲಿಟಿ ಸೆಕ್ಟರ್ ಇನ್ಫಾರ್ಮೇಶನ್ ವಿಡಿಯೋ ಸಹ ಲಾಸ್ಟ್ ವೀಕ್ ಮಾಡಾಕಿದೆ. ಅದ್ರ ಜೊತೆಗೆ ಈ ಒಂದು ಸ್ಲೈಡ್ ನ ನೋಡುವ 25th ಒಂದು ಮಾರ್ಕೆಟ್ ಕ್ಲೋಸ್ ಏನಾಗಿದೆ ಆ ರೀತಿ ಒಂದು ಪರ್ಫಾರ್ಮೆನ್ಸ್ ನೀವು ನೋಡಬಹುದು. ಯಾವ ರೀತಿ ಒಂದು ಕ್ಲೋಸಿಂಗ್ ಅಲ್ಲಿ ಆಗಿತ್ತು ಅಂದ್ರೆ 64%, 4.5% ಅದು 25th ಜೂನ್ ನ ಕ್ಲೋಸ್. ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ ಅಥವಾ
ಲಾಸ್ಟ್ ವೀಕ್ ಒಂದು ಫ್ರೈಡೆ ಕ್ಲೋಸ್ ಏನಾಗಿದೆ ನೋಡಿ, ಬಿಫೋರ್ ಆಫ್ಟರ್ ಆಡಿ ಕೊಟ್ಟಿದ್ದೀನಿ, ಇದು ಬಿಫೋರ್ ಇದು ಆಫ್ಟರ್. ಸೊ ಮೊನ್ನೆ ಒಂದು ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ 102% ಇದೆ, 14% ಇದೆ. ಸೊ ನೀವು ಓವರ್ ಆಲ್ 1 or 2 ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರು ಸಹ ಕ್ಲೋಸ್ ಟು 8 to 10% ಪ್ರಾಫಿಟ್ ಮಾಡಿರ್ತಾರೆ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ, ಅದು ರಿಯಾಲಿಟಿ ಸೆಕ್ಟರ್. ಸೊ ಈ ವೀಕ್ ಸಹ ನಾವು ರಿಯಾಲಿಟಿ ಸೆಕ್ಟರ್ ಒಂದು ಟೈಮ್ ಲೈನ್ ನಲ್ಲಿ ಇಟ್ಟಿದ್ದೀನಿ. ಸೊ ನೀವು ಸಹ ಟ್ರೇಡಿಂಗ್ ಮಾಡಕ್ಕೆ ಶುರು ಮಾಡಿಕೊಳ್ಳಬಹುದು. ಓಕೆ, ಸೊ ಇವಿಷ್ಟು ಆದ್ಮೇಲೆ ಓಕೆ, ಸೊ ನಮ್ಮ ಬಿಗ್ ಬಾಯ್ಸ್ FII ಮತ್ತೆ DIA. ಸೊ ಈವನ್ FII ನಾವು ಕಂಪ್ಲೀಟ್ ಒಂದು ಸೆಲ್ ಸೈಡ್ ಇದ್ರೂ ಸಹ 6923 crores ಸೆಲ್ ಸೈಡ್ ಇದ್ದಾರೆ ಮಂತ್ಲಿ ಜುಲೈ ಬೇಸಿಸ್ ಮೇಲೆ. ಅದ್ರ ಜೊತೆಗೆ ವೀಕ್ಲಿ 2667 ಸೆಲ್ಲಿಂಗ್ ಸೈಡ್ ಇದ್ರೂ ಸಹ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ನಮಗೆ ಸೂಪರ್ ಡೂಪರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಈ ವೀಕ್ ಓವರ್ ಆಲ್ ನೀವು ನೋಡಿದ್ರೆ ಎಲ್ಲಾ ದಿವಸನೂ ಅವ್ರು ಬೈ ಸೈಡ್ ಇರೋದ್ರಿಂದಾನೇ ನಮ್ಮ ಮಾರ್ಕೆಟ್ ಒಂದು ಆಲ್ ಟೈಮ್ ಹೈ ಟಚ್ ಮಾಡಿದೆ ಅಂತ ಹೇಳ್ಬೋದು. ಸೊ ಬಿಗ್ ಅಪ್ರಿಸಿಯೇಷನ್ ಕೊಡಬೇಕು ನಾವು ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ. ಅದ್ರ ಜೊತೆಗೆ ಅವರು ಓವರ್ ಆಲ್ ಬೈ ಸೈಡ್ ಇದ್ದಾರೆ 5136 crores ಮಂತ್ಲಿ, ಜುಲೈಯಲ್ಲಿ 3232 crores ವೀಕ್ಲಿ ಬೇಸಿಸ್ ಮೇಲೆ ಇದ್ದಾರೆ. ನೀವು ನೋಡಬಹುದು ಕ್ಲೋಸ್ ಟು 80% ಅವ್ರು ಲಾಸ್ಟ್ ವೀಕೆ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು, ವಿಚ್ ಇಸ್ ವೆರಿ ವೆರಿ ಗುಡ್. ಬಟ್ ಇದೇ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದ್ರೆ FII ಸಪೋರ್ಟ್ ಇಲ್ದಿರೋ ಸಹ ನಾವು ಮತ್ತೆ 16,000 ಕ್ರಾಸ್ ಆಗಿ ಸಸ್ಟೈನ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅನಾಲಿಸಿಸ್ ನೋಡ್ಬಿಟ್ರೆ ಲಾಸ್ಟ್ ವೀಕ್ 15,700 ನಾನು ಅರ್ಥ ಮನಿ ಕೊಟ್ಟಿದೆ. ಪ್ರೀವಿಯಸ್ ವೀಕ್ ಮೊರಲೆಸ್ ಅದೇ ಇತ್ತು ಅಂತ ಅನ್ಕೊಂತೀನಿ. ಸೊ ಈ ವೀಕು 200 ಪಾಯಿಂಟ್ಸ್ ಇನ್ಕ್ರೀಸ್ ಆಗಿದೆ. 15,900 ಅಲ್ಲಿ ಒಂದು ಅರ್ಥ ಮನಿ ಇದೆ. ಅದ್ರ ಜೊತೆಗೆ 15,900 ಬೋತ್ ಕಾಲ್ ಮತ್ತೆ ಒಂದು ಪುಟ್ ಎರಡು ಒಂದು ಗುಡ್ ನಂಬರ್ ಆಫ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಪುಟ್ ಸೈಡ್ ಒಂದು ಹೈಯೆಸ್ಟ್ 45,000 ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ಪ್ರಾಬಬಲಿ ಒಂದು ಸ್ವಲ್ಪ ಒಂದು ಅಪ್ ಸೈಡ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು, ಪ್ರೊವೈಡೆಡ್ ನಮ್ಮ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿದ್ರೆ ಮಾತ್ರ. ಓಕೆ, ಸೊ ಅದರ ಜೊತೆಗೆ ಹೈಯರ್ ಸೈಡ್ ಹೋಯ್ತು ಅಂದ್ರೆ 16,000 ಒಂದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ ನನ್ನ ಒಂದು ಗೆಸ್ ಏನಂದ್ರೆ ಬ್ಯಾಂಕ್ ನಿಫ್ಟಿನ ಸಪೋರ್ಟ್ ಮಾಡಿ ಸ್ವಲ್ಪ ಏನಾದ್ರು HDFC ಬ್ಯಾಂಕ್, ICICI ಬ್ಯಾಂಕ್ ಸ್ವಲ್ಪ ಏನೋ ಪುಷ್ ಕೊಡ್ತು ಅಂತ ಹೇಳಿದ್ರೆ, ಅದ್ರ ಜೊತೆಗೆ HDFC ಬ್ಯಾಂಕ್, ಅದ್ರ ಜೊತೆಗೆ ನಮ್ಮ ಬಿಗ್ ಬಾಯ್ ರಿಲಯನ್ಸ್ ಅನ್ನ ಸಪೋರ್ಟ್ ಕೊಟ್ಬಿಡ್ತು ಅಂತ ಹೇಳಿದ್ರೆ, ಈ ಯಾರು 16,000 ಶಾರ್ಟ್ ಮಾಡಿರ್ತಾರೆ ಎಲ್ಲ ಶಾರ್ಟ್ ಕವರಿಂಗ್ ಹೋಗ್ತಾರೆ. 16,000 ಆರಾಮಾಗಿ ಟಚ್ ಆಗುತ್ತೆ ವಿತ್ ಸ್ಲೈಟ್ಲಿ ಪಾಸಿಟಿವ್ ಮೂವ್ಮೆಂಟ್ಸ್ ಇನ್ ದಿಸ್ 4 ಸ್ಟಾಕ್ ಆಡಿ ಹೇಳಿದಾನೆ: ರಿಲಯನ್ಸ್, HDFC ಬ್ಯಾಂಕ್, HDFC ಕಂಪನಿ, ಅದ್ರ ಜೊತೆಗೆ ICICI ಬ್ಯಾಂಕ್. ಓಕೆ, ಸೊ 16,100 ಸಹ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. 16,200 ಇದೆ. 16,300 ಅದ್ರ ಜೊತೆಗೆ 16,500 ಒಂದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಪ್ರಾಬಬ್ಲಿ ಅಪ್ಕಮಿಂಗ್ ವೀಕ್ ಅಲ್ಲಿ 16,200 ಕ್ರಾಸ್ ಆಗೋದು ವೆರಿ ವೆರಿ ಟೆಂಟೇಟಿವ್, ಪ್ರೊವೈಡೆಡ್ ಏನೋ ವೆರಿ ಗುಡ್ ನ್ಯೂಸ್ ಏನೋ ಬಂತು ಅಂದ್ರೆ ಮಾತ್ರ. ಅದ್ರ ಜೊತೆಗೆ ಡೌನ್ ಸೈಡ್ ಏನೋ ಎಕ್ಸ್ಪೆಕ್ಟೇಷನ್ ಮಾಡೋದು ಅಂತ ಹೇಳಿದ್ರೆ 15,800 ಬರಬಹುದು. ಓವರ್ ಆಲ್ 15,800, 850 ಟಚ್ ಆಗಬಹುದು. ಇನ್ನು ಏನಾದ್ರು ಅದನ್ನ ಬ್ರೇಕ್ ಆಗಿ ನಾನು ನೆಗೆಟಿವ್ ನ್ಯೂಸ್ ಬಂತು ಅಂತ ಹೇಳಿದ್ರೆ ಮತ್ತೆ ಶಾರ್ಟ್ ಕವರಿಂಗ್ ಆಗಿ 15,700 ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಕೆಳ ಬರೋ ಸ್ವಲ್ಪ ಒಂದು ಟೆಂಟೇಟಿವ್ ಅಂತ ಹೇಳ್ಬೋದು. 15,400, 15,500 ಸಹ ಒಂದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು 15,500 ಲೋಯರ್ ಸೈಡ್ ತಗೊಂಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಟ್ರೇಡಿಂಗ್ ರೇಂಜ್ ನೋಡಿ ಲಾಸ್ಟ್ ವೀಕ್ ಒಂದು 400 ಪಾಯಿಂಟ್ಸ್ ಕೊಟ್ಟಿದೆ. ಈ ವೀಕ್ ನಾ ಸ್ವಲ್ಪ ಒಂದು ಟ್ರೇಡಿಂಗ್ ರೇಂಜ್ ನ ಒಂದು ಸ್ಟ್ರೈಕ್ ಪ್ರೈಸ್ ಇನ್ಕ್ರೀಸ್ ಮಾಡಿ 15,750 16,150. ಆಡಿಯೋ ಅಲ್ದಂಗೆ 15,800, 15,950 ಈ ರೇಂಜ್ ಅಲ್ಲಿ ಟ್ರೇಡ್ ಆಗಬಹುದು, ಪ್ರೊವೈಡೆಡ್ ಯಾವ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ. ಪಾಸಿಟಿವ್ ಬಂತು ಅಂದ್ರೆ ಶಾರ್ಟ್ ಕವರಿಂಗ್ ಆಗಿ ಸೂಪರ್ ಡೂಪರ್ ಆಗಿ ಅಪ್ ಹೋಗುತ್ತೆ, ನೋಡ್ಬೇಕು. ಸೊ ವಿಕ್ಸ್ ಒಂದು ಕಂಪ್ಲೀಟ್ ಒಂದು ಡ್ರಾಪ್ ಆಗ್ತಿದೆ ಅಂತ ಹೇಳ್ಬೋದು. ಈವನ್ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದೀನಿ. ಸೊ ಏನೋ ಅಷ್ಟು ಪ್ರೀಮಿಯಂ ಒಂದು ಇಂಪ್ರೆಸಿವ್ ಪ್ರೀಮಿಯಂ ಸಿಗ್ತಿಲ್ಲ ಅಂತ ಹೇಳ್ಬೋದು. ಓವರ್ ಆಲ್ ನೀವು ಮಾರ್ಕೆಟ್ ನ ಒಂದು ವಿಕ್ಸ್ ಸೆಂಟಿಮೆಂಟ್ ನೋಡಿದ್ರೆ ಸೊ 11.7050 ವಿಚ್ ಇಸ್ ಡೌನ್ ಬೈ ಕ್ಲೋಸ್ ಟು 9.56%. ಸೊ ಆಪ್ಷನ್ ಸೆಲ್ಲಿಂಗ್ ಸಹ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಪ್ಷನ್ ಸೆಲ್ಲಿಂಗ್ ಮಾಡಕ್ಕೆ ಶುರು ಮಾಡಿ ಸ್ನೇಹಿತರೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಆಪ್ಷನ್ ಸೆಲ್ಲಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಆಪ್ಷನ್ ಬೈನ ಅವಾಯ್ಡ್ ಮಾಡಿ ಇದನ್ನ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಕೋರ್ಸ್ ಅನ್ನ ಬೈ ಮಾಡಬೇಕು, ಸಿಂಪಲ್ ಆಗಿ ಸ್ಟ್ರಾಟಜಿ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಸಹ ನೀವು ಎನ್ವಿರಾನ್ಮೆಂಟ್ ಆಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.